ಲಾಲಾರಸ ಅಂತ ಹೇಳ್ತೀವಿ. ಹಲ್ಲು ಉಜ್ಜದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಲ್ಲು ಉಜ್ಜದೆ ಕರ್ಬೇ ಸೊಪ್ಪು 10 ರಿಂದ 15 ಕರ್ಬೇ ಸೊಪ್ಪನ್ನ ಅಗದು ರಸ ನುಂಗಿ, ಅದೇ 4 ಕಾಳು ಜೀರಿಗೆನ ಹುರ್ಕೊಂಡು 2 ಒಟ್ಟಿಗೆ ಹಲ್ಲು ಉಜ್ಜದೆ ನೀವು ಅದನ್ನ ರಸನ ನುಂಗ್ದಾಗ ಅರ್ಧ ಗಂಟೆ ಏನೂ ತಿನ್ಲಿಕ್ಕೆ ಹೋಗ್ಬೇಡಿ. ರಸ ನುಂಗದ್ ಈ ಚಿವಿಂಗಮ್ ಹೆಂಗ್ ತಿಂತೀರಾ, ಅಡಿಕೆ ಹೇಗ್ ತಿಂತೀರಾ, ಹಾಗೇನೆ ನೀವು ಅದನ್ನ ಅಗ್ದು ರಸ ನುಂಗ್ದಾಗ 1 ಲೋಟ ನೀರ್ನ ಕುಡಿಬೇಕು. ಅದ ನಂತರ ನೀವು ಸ್ನಾನಕ್ಕೆ ಹೊರಡ್ಬೋದು. 1 ಅವರ್ ನೀವು ಏನೂ ತಿನ್ಲಿಕ್ಕೆ ಹೋಗ್ಬೇಡಿ. ಕಾರಣ ಏನು ಅಂತ ಹೇಳಿದ್ರೆ ಕರ್ಬೇ ಸೊಪ್ಪಲ್ಲಿ 18 ನರ ಕಾಯಿಲೆ ಗುಣ ಮಾಡುತ್ತೆ. ಲಾಲಾರಸದಲ್ಲಿ ಮನೇಲಿರೋ ಅಂಶನ ಗುಣ ಮಾಡುತ್ತೆ. ನಿಮ್ಮಲ್ಲಿ ಮೈಕೈ ನೋವು, ಕಾಲು ನೋವು, ತಲೆನೋವು, ಕಣ್ಣು ನೋವು ಇದೆಲ್ಲ ಬರ್ತಿರೋ ಕಾರಣ ಏನ್ ಗೊತ್ತಾ, ನೀವು ತಗೊಳ್ತಿರೋಂಥ ಹೋಟೆಲ್ ಪದಾರ್ಥಗಳು. ಇದನ್ನ ನಿಮ್ಗೆ ಜಿನ ನಿಮ್ಮನ್ನ ಕೊಲ್ತಾ ಇದೆ. ನಿಮ್ಗೆ ಗೊತ್ತಾ, ಸಣ್ಣ ವಯಸ್ಸಲ್ಲಿ ಇರೋರಿಗೆಲ್ಲ ಶುಗರ್ ಇದೆ ಗೊತ್ತಾ, ನಿಮ್ಗೆ ಡಯಾಬಿಟಿಸ್ ಇದೆ, ಥೈರಾಯ್ಡ್ ಇದೆ, BP ಇದೆ, ಲೋ BP ಇದೆ, ಹೈ BP ಇದೆ. ಎಸ್ಪೆಷಲಿ ನಮ್ಮಲ್ಲಿ ಸೈನಿಕರಿಗೆ ಹೈ BP ಲೋ BP ಜಾಸ್ತಿ ಇದೆ. ಆ ಹೈ BP ಲೋ BP ಬಂದಾಗ ಯಾವ್ದು ಕೊಡಿತೀರಾ ಜಾಸ್ತಿ, ಯಾವ್ದು ಕೊಡಿತೀರಾ ಹೇಳಿ? ಹಾರನ್ಗೆ. ಪಾಪ ಅದೇನು ಮಾಡಿಲ್ಲ, ಅದು ನೀವು ಮಾಡಿಸ್ತಾ ಇದ್ದೀರಾ, ಅದಕ್ಕೆ ನೋವು ಕೊಡ್ತಾ ಇದ್ದೀರಾ. ನೀವು ಪ್ರೀತಿಯಿಂದ ವಸ್ತುನ, ಯಾವುದು ನಿಮ್ಮ ಕಾರಣ ಎಷ್ಟು ಪ್ರೀತಿಯಿಂದ ನೀವು ಅದನ್ನ ಉಪಯೋಗಿಸ್ತಿರೋ, ಎಷ್ಟು ಪ್ರೀತಿ ನೀವು ಕೊಡ್ತಿರೋ ಅಷ್ಟು ಪ್ರೀತಿ ನಿಮ್ಮನ್ನ ಅದು ನಿಮ್ಮ ಜೀವನ ಗಟ್ಟಿ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಯಮಗಳು ಅಂತ ಬಂದಾಗ ಈ ನಿಮ್ಮ ಟ್ರಾಫಿಕ್ ನಲ್ಲಿ ನೀವು ಹೊರಡುವಾಗ ಯಾವುದೇ ಕಾರಣಕ್ಕೂ ನೀವು ಹಾರನ್ ಹೊಡಿ ಕುಡ್ದು, ಯಾಕಂದ್ರೆ ಗಾಡಿ ಮೂವ್ ಆಲ್ರೆಡಿ ಆಗ್ತಿದೆ, ನಿಮ್ಮ ಇಲ್ಲ ಇರಿಟೇಷನ್ಗೆ ನೀವು ಹಾರನ್ ಒತ್ತು ಅದನ್ನ ಹೈಲೈಟ್ ಮಾಡ್ತಾ ಇದ್ರ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಿವಿ ಭಾಗ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಕಿವಿ ಇರೋದು ಇಯರ್ ಡ್ರಮ್ ತುಂಬಾ ಚಿಕ್ಕದಾಗಿರುತ್ತೆ. ಸುಮಾರು ಜನಕ್ಕೆ ಹ್ಯಾಂಡ್ ಫ್ರೀ ಹಾಕೊಳ್ಳೋ ಇಷ್ಟ ಪಡ್ತಾ ಇದ್ದೀರಾ, ಬ್ಲೂಟೂತ್ ಹಾಕೊಳ್ತೀರಾ. ದಯವಿಟ್ಟು ಹಾಕೊಳಕ್ ಹೋಗ್ಬಿಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಲೌಡ್ ಮ್ಯೂಸಿಕ್ ಇಂದ ಅದು ನಿಮ್ಗೆ ಡ್ಯಾಮೇಜ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ಕಿವಿ ಭಾಗದಲ್ಲಿ ಎಲ್ಲದಕ್ಕೂ ಕನೆಕ್ಟಿವಿಟಿ ಆಗಿದೆ. ನಾವು ಹೃದಯ ಕೊಡ್ಬೋದು, ಕಣ್ಣು ಕೊಡ್ಬೋದು ದಾನ, ಕರೆಕ್ಟ್ ಅಲ್ಲ? ನಮ್ಮ ದೇಹದಲ್ಲಿ ಇರುವಂತ 7 ರಿಂದ 10 ಒಂದು ವಸ್ತುಗಳನ್ನ ನಾವು ಅದನ್ನ ದಾನ ಮಾಡ್ಬೋದು. ಕಿವಿ ಯಾಕೆ ನಾವು ದಾನ ಮಾಡಕ್ಕಾಗಲ್ಲ? ಮಾಡ್ಬೋದ ದಾನ? ಚರ್ಮ ಕೊಡ್ಬೋದು. ಅರ್ಥ ಮಾಡ್ಕೊಳ್ಳಿ. ಚರ್ಮ ಕೊಡ್ಬೋದು, ಬ್ರೈನ್ ಕೊಡ್ಬೋದು, ಎಲ್ಲಾ ಕೊಡ್ಬೋದು. ಕಿವಿ ಮಾತ್ರ ದಾನ ಮಾಡಕ್ ಆಗ್ತಿಲ್ಲ. ಕಾರಣ ಏನಂದ್ರೆ ಇನ್ಬಿಲ್ಡ್ ದೇವ್ರು ಎಷ್ಟು ದೃಷ್ಟಿ ಮಾಡಿದ್ದಾರೆ ಅಂದ್ರೆ ಇದನ್ನ ಯಾರಿಗೂ ನಾವು ಕೊಡೋದಕ್ಕಾಗಲ್ಲ, ಯಾರ್ದು ನಾವು ತಗೊಳೋದಕ್ಕೂ ಆಗೋದಿಲ್ಲ. ಸೊ ಆ ಮಟ್ಟಕ್ಕೆ ಇದೀವಿ ಅಂದ್ರೆ ಒಂದು ಚೂರು ಏನೋ ಡ್ಯಾಮೇಜ್ ಆಯ್ತು ಅಂದ್ರೆ ನಿಮ್ಮ ಕಿವಿ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ.